ಆಮೇಲೆ ಎರಡನೇ ವಿಷಯ ಬಹಳ ಪ್ರಮುಖವಾದಂತದ್ದು, ದ್ವಿಭಾಷಾ ನೀತಿ ಕನ್ಫ್ಯೂಷನ್ ಇದೆ ಅಂತ. ನಾವು ದ್ವಿಭಾಷಾ ನೀತಿಯನ್ನ ಖಂಡಿತವಾಗೂ ಸ್ವಾಗತ ಮಾಡ್ತೀವಿ. ಯಾಕೆ ಅಂದ್ರೆ ನೀವು CBSE ತಗೊಂಡ್ರು ಕೂಡ ಅಲ್ಲೂ ಕೂಡ ದ್ವಿಭಾಷಾ ನೀತಿನೇ ಇರೋದು. ಹೇಳ್ಬಿಡ್ತೀನಿ ಸರ್. ಈಗ ಒಂದು ನೀತಿ ಅಂತ ಪ್ರಾರಂಭ ಆದ್ರೆ ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಅದನ್ನ ಒಪ್ಕೊಳ್ಳೋದಾದ್ರೆ ಅದು ಜನವಿರೋಧಿ ಆಗಲ್ಲ. ಸೊ ಎಲ್ಲರೂ ಒಪ್ಕೊಳ್ಳೋದಾದ್ರೆ ಜನವಿರೋಧಿ ಆಗಲ್ಲ. ಈಗ ಇಲ್ಲಿ ಎರಡು ಬರ್ತವೆ, ಒಂದು ಮಾಧ್ಯಮ ಮತ್ತೆ ಒಂದು ಲ್ಯಾಂಗ್ವೇಜ್ ಅಂತ ಬಂದಾಗ, ಇಲ್ಲಿ ದ್ವಿಭಾಷಾ ಅಂತ ಬಂದಾಗ ಕನ್ನಡವನ್ನ ಕಡ್ಡಾಯವಾಗಿ ಕಲಿಬೇಕು ಅಂತ ಹೇಳೋದನ್ನ ನಾವು ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿದವರು ಮತ್ತೆ ನಾವು ಇಲ್ಲಿ ಶಾಲೆಯನ್ನ ಮಾಡಿರೋರು ನಾವು ಅದನ್ನ ಸ್ವಾಗತ ನೀಡ್ತೀವಿ. ಸೊ ಕನ್ನಡವನ್ನ ಕಡ್ಡಾಯವಾಗಿ ಮಕ್ಕಳು 1ನೇ ಕ್ಲಾಸಿಂದ ಓದಂತ ಎಲ್ಲಾ ವಿದ್ಯಾರ್ಥಿಗಳು ಅಪ್ ಟು 10th ವರೆಗೂ ಕಲಿಲೇಬೇಕು. ಅದನ್ನ ಭಾಷೆಯಾಗಿ ತಗೋಬೇಕು ಮತ್ತೆ ಎಕ್ಸಾಮ್ಸ್ ಅನ್ನ ತಗೋಬೇಕು ಅಂತ. ಬೇರೆ ಕಡೆಯಿಂದ ಬಂದಂತ ವಿದ್ಯಾರ್ಥಿಗಳು ಯಾವ್ದಾದ್ರು ಮಿಡ್ಲಲ್ಲಿ ಬಂದಿದ್ರೆ ಅವ್ರ ಮಾತೃಭಾಷೆ ಅವ್ರ ತೆಲುಗು ತಮಿಳು ಏನಾರ ಆಗಿದ್ರೆ ಅದನ್ನ ಒಂದು ಭಾಷೆಯಾಗಿ ತಗೊಂಡು ಕನ್ನಡವನ್ನ ಕಲಿಕಾ ಭಾಷೆಯಾಗಿ ತಗೋಬೇಕು ಅನ್ನೋದಿದೆಯಲ್ಲ, ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ. ತ್ರಿಭಾಷೆ ಆಗಲ್ಲ, ಒಂದು ಕಲಿಕಾ ಭಾಷೆ ಆಗುತ್ತೆ, ಇನ್ನೆರಡು ಎಕ್ಸಾಮ್ ಭಾಷೆ ಆಗ್ತವೆ. ಅಂದ್ರೆ ಎಕ್ಸಾಮಿಗೆ ನಾವು ಬರೀಲೇಬೇಕಾಗ ಕಡ್ಡಾಯ ಆಗುತ್ತೆ. ಸೊ ಹಾಗಾಗಿ ಈ ತರ ರೆಕಮೆಂಡೇಶನ್ಸ್ ಅನ್ನ ನಾವು ಖಂಡಿತವಾಗಿ ಒಪ್ತೀವಿ ಸರ್. ಈಗ ನಮ್ಮ ಸಂಘಟನೆ ಅಷ್ಟೇ ನಾನು ಮಾತಾಡ್ತೀನಿ. ನಮ್ಮ ಸಂಘಟನೆ ಕಡಿಮೆ ಇಲ್ಲ, ಇಡೀ ರಾಜ್ಯದ ಎಲ್ಲಾ ತಾಲೂಕು ಎಲ್ಲಾ ಡಿಸ್ಟಿಕ್ ಅಲ್ಲೂ ಇದೆ. ಬೇರೆ ಸಂಘಟನೆಗಳು ಇರಬಹುದು, ಅವ್ರು ಹೇಳಿರ್ಬಹುದು, ಅವ್ರು ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ ಅನ್ನೋದು ನಮ್ಮ ವಿಚಾರ ಅಲ್ಲ. ಬಟ್ ನಾವು ಈ ಮಣ್ಣಿನ ಮಕ್ಕಳು, ಈ ಮಣ್ಣಿನಲ್ಲಿರುವಂತವ್ರು, ಇಲ್ಲಿ ಶಿಕ್ಷಣವನ್ನು ನೀಡುವಂತವ್ರು, ಮತ್ತೆ ಬಡ ಜನಕ್ಕೆ ಮತ್ತೆ ಈ ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವಂತವ್ರು, ನಾವು ದ್ವಿಭಾಷಾ ಸೂತ್ರವನ್ನ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀವಿ. ಅಂತದ್ದೊಂದು ಬೆಳವಣಿಗೆ ಆದ್ರೆ ನಾವೇ ಮೊದಲು ನಿಂತ್ಕೊಳ್ತೀವಿ ಅದರ ಸಪೋರ್ಟ್ಗೆ. ಅಲ್ಲ, ನಿರ್ಣಯ ನೋಡಿ ಯಾರ ಮೇಲೂ ಕೂಡ ನಾವು ಒತ್ತಡವನ್ನ ಹಾಕಕ್ ಆಗೋದಿಲ್ಲ. ಯಾವ ಪೋಷಕರಿಗೂ ನಮ್ಮ ಸ್ಕೂಲ್ಗೆ ಕಳಿಸ್ಬೇಕು ಅಂತ ನಾವ್ ಹೇಳಕ್ ಆಗೋದಿಲ್ಲ. ಅವ್ರು ಇಷ್ಟಪಟ್ರೆ ನಾವು ಶಿಕ್ಷಣವನ್ನ ನೀಡಕ್ಕಾಗತ್ತೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು. ಸೊ ಅವರ ಇಷ್ಟ ಅದು. ಈಗ ನಮ್ಮ ನೀತಿ ಈ ತರ ಇರುತ್ತೆ, ನಮ್ಮಲ್ಲಿ ಈ ತರ ಇರುತ್ತೆ. ಅದಕ್ಕೆ ನೀವು ಒಪ್ಪಿ ಬರೋದಾದ್ರೆ ಬರ್ಬೋದು, ಇಲ್ಲ ಅಂದ್ರೆ ಅವ್ರು TC ಅಂತ ತಗೊಳ್ತಾರೆ. ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ. ಸೊ ನಾವು ಒಂದು ನೀತಿ ಅಂತ ಈ ರಾಜ್ಯದಲ್ಲಿ ಪ್ರಾರಂಭ ಆದಾಗ ಆ ನಿಯಮಕ್ಕೆ ನಾವು ಬದ್ಧರಾಗೋದಿಕ್ಕೆ ನಾವು ಸಶಕ್ತರಾಗಿದ್ದೀವಿ, ರೆಡಿ ಇದೀವಿ. ನಾವು ದ್ವಿಭಾಷಾ ನೀತಿಯನ್ನ ನಾವು ಒಪ್ಕೊಳ್ತೀವಿ.